ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಹಾಕ್ತಿರಲ್ಲಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ಮನೆ ಮುಂದ್ಗಡೆಯಿಂದ ಮುಂದಿನ ಬಾಗಿಲಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ದಿನ ಏನಿರುತ್ತೆ, ಏನು ಎತ್ತ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಗೈಸ್, ಇವತ್ತಿನ ರಂಗೋಲಿ ಹೇಗಿದೆ ಅಂತ ನಿಮ್ಮೊಂದಿಗೆ ತೋರಿಸ್ತೀನಿ. ಓಕೆ, ನೋಡಿ. ಸೊ ಅವತ್ತಿನಕ್ಕಿಂತ ಇವತ್ತಿನ ರಂಗೋಲಿ ಸೂಪರಾಗಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ನೋಡಿ, ಫಸ್ಟು ಇಲ್ಲಿ ಮುಂದೆ ಸೊ ಈ ಥರ ಹಾಕಿದ್ದೀನಿ. ಆ್ಯಂಡ್ ನೋಡಿ, ಚೆನ್ನಾಗಿ ಕಾಣಿಸ್ತಿದೆನಾ? ಇದು ಸೂಪರಾಗಿದೆ ಅಲ್ವಾ? ಎಸ್ ಗೈಸ್. ಸೊ ಆ್ಯಕ್ಚುಲಿ ಏನು ಅಂದರೆ, ಬೆಳಗ್ಗೆ 6 ಗಂಟೆಗೇ ಎದ್ದಿತ್ತು. 6 o'clock ಎದ್ಬಿಟ್ಟು ಇವಾಗ ಲಾಗ್ ನಾನು ಸ್ಟಾರ್ಟ್ ಮಾಡಲಿಲ್ಲ. ಸೊ ಎಲ್ಲ ಮುಗಿದ್ಮೇಲೆ ತೋರಿಸೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಇವತ್ತು ಆ್ಯಕ್ಚುಲಿ ಏನು ಅಂತ ಅಂತಂದರೆ, ಮಮ್ಮಿ ಸಂಡಿಗೆ ಮಾಡ್ತಾಯಿದ್ದಾರೆ. ಅದು ಯಾವುದು ಅಂದರೆ ಸಬ್ಬಕ್ಕಿ ಸಂಡಿಗೆ. ಸೊ ಅದನ್ನು ಹೋಗಿ ಇವಾಗ ಬಿಸಿಲಿದ್ದಾಗ ಹೋಗಿ ಹಾಕ್ಲಿಕ್ಕಾಗಲ್ಲ ಅಲ್ವಾ? ಸೊ ಬೇಗ ಹೋಗ್ಬಿಟ್ಟು ಹಾಕಬೇಕು. ಸೊ ಹಾಗಾಗಿ ಇವಾಗ ಆಲ್ರೆಡಿ ಕವರ್ಗಳನ್ನೆಲ್ಲ ಕ್ಲೀನಾಗಿ ತೊಳೆದಿದ್ದೀವಿ. ತೋರಿಸ್ತೀನಿ ನಿಮಗೆ, ನೋಡಿ. ಸೊ ಕವರೆಲ್ಲ ನೀಟಾಗಿ ತೊಳೆದಿದೆ. ಇನ್ನೊಂದಿಷ್ಟು ಕವರ್ಗಳಿದ್ದಾವೆ, ಅವನೊಂದಿಷ್ಟು ತೊಳೆದ್ಬಿಟ್ಟು ಹಾಕಬೇಕು ಅಷ್ಟೇ ಗೈಸ್. ಬನ್ನಿ ಒಳಗಡೆ ಹೋಗೋಣ. ನಮ್ಮ ಮಮ್ಮಿ ಏನು ಮಾಡ್ತಾಯಿದ್ದಾರೆ ತೋರಿಸ್ತೀನಿ. ಸಂಡಿಗೆ ಮಾಡ್ತಿದ್ದೀವಿ ಇವತ್ತು, ನೋಡಿ. ಸೊ ನಮ್ಮ ಮಮ್ಮಿ ಒಳಗಡೆ ವೀಡಿಯೋ ಮಾಡಿದ್ದಾರೆ, ಆ ಕ್ಲಿಪ್ನ ಹಾಕಿರ್ತೀನಿ ನಾನು ಬ್ಯಾಕು. ಸೊ ಇದು ತೋರಿಸ್ತೀನಿ ಆಮೇಲೆ ನಿಮಗೆ. ಆ್ಯಕ್ಚುಲಿ ಅರ್ಧಂಬರ್ಧ ಏನು ಬಿಸಿಲಿಗೆ ಬೆಂದಿರುತ್ತೋ ಅದನ್ನು ತಿನ್ನೋಕ್ಕೆ ನಂಗೆ ಇಷ್ಟ. ಸೊ ಅದಕ್ಕೆ ಅರ್ಧ ಏನು ಸಬ್ಬಕ್ಕಿನ ನನಗೆ ತಿನ್ನಲಿಕ್ಕೆ ಆಗಿಬಿಡುತ್ತೆ. ಅದಕ್ಕೆ ಜಾಸ್ತಿನೇ ಹಾಕಿರ್ತಾರೆ. ಅದನ್ನ ಎಬ್ಕೊಂಡು ತಿನ್ನೋದ್ರಲ್ಲೇ ಆಗಿಬಿಟ್ಟಿರುತ್ತೆ. ಸೊ ಇವಾಗ ಬಿಸಿಲು ಆಗೋಕ್ಕಿಂತ ಮುಂಚೆನೇ ಹೋಗ್ಬಿಟ್ಟು ಹಾಕಿ ಬಂದುಬಿಡ್ಬೇಕು. ಓಕೆ, ಲೆಟ್ಸ್ ಗೋ ಗೈಸ್. ನಾವು ಬೆಳಗ್ಗೆ ಟಿಫಿನು ಬೇಗ ಇದ್ದಿದ್ದು, ಕೊಟ್ಟೆ ಹಸಿದ್ಬಿಟ್ಟು ತಿಂತಾಯಿದ್ದೀವಿ ನಾನು ಮಮ್ಮಿ. ಬೆಳಗ್ಗೆ ಬೇಗ ಎದ್ಬಿಟ್ರೆ ಎಷ್ಟು ಹೊಟ್ಟೆ ಹಸಿಯುತ್ತಂದರೆ ಗೈಸ್, ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಗೊತ್ತಾ? ಇದನ್ನ ಇವಾಗ ತಿನ್ಕೋತೀನಿ, ಅಂದರೆ ಸ್ವಲ್ಪ ತಿಂತೀನಿ ಇವಾಗ. ಹೊಟ್ಟೆ ಹಸಿವಾಗ್ಬಿಟ್ಟಿದೆ. ಆ್ಯಕ್ಚುಲಿ ಇದು ಅಂಬ್ಲಿ ಇರುತ್ತಲ್ವ, ಸಖತ್ತಾಗಿರುತ್ತೆ, ತಿನ್ಬೋದು ಬೆಳಗ್ಗೆ. ಸೊ ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ. ನನಗೆ ಇದೊಂಥರ ಫೇವ್ರೇಟ್. ಅದು ಸಂಡಿಗೆದ್ದು ಹದ ಮಾಡಿರ್ತಾರಲ್ವ, ನನಗಂತೂ ಸೂಪರಾಗಿ ಇಷ್ಟ ಇದು. ಸೊ ಅದಕ್ಕೋಸ್ಕರ ಹಾಕ್ಕೊಂಡು ತಿಂತೀನಿ. ಹಾಗೆ ಅರ್ಧಂಬರ್ಧ ಬೆಂದಿರೋದು ಸೂಪರಾಗಿರುತ್ತೆ, ಲೈಕ್ ಬಿಸಿಲಲ್ಲಿ. ನಂಗೆ ಇಷ್ಟ ಗೈಸ್. ಏನಂದರೆ ಮೇಲ್ಗಡೆ ಹೋದರೆ ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಏನಾದರೂ ನಾಷ್ಟ ಮಾಡಿಕೊಂಡೇ ಹೋಗ್ಬಿಡೋಣ ಅಂತ ಅನಿಸ್ತು. ಸೊ ಅದಕ್ಕೆ ದೋಸೆ ಚಟ್ನಿ ಮಾಡಿಸಿದ್ವಿ. ಆ್ಯಂಡ್ ಅಮ್ಮನೂ ಟ್ಯಾಬ್ಲೆಟ್ ತೊಗೋಬೇಕಲ್ಲ, ಅದಕ್ಕೆ ಅವ್ರಿಗೆ ಫಸ್ಟು ತಿನ್ಕೊ ಅಂತ ಹೇಳಿ ನಾನು ತಿನ್ಕೊಂಡು ಹೋಗ್ತಾಯಿದ್ದೀನಿ. ಹೋದರೆ 1 hour ಆಗಿಬಿಡುತ್ತೆ. ದಟ್ಸ್ ವೈ ತಿನ್ಕೊಂಡು ಹೋಗೋಣ ಗೈಸ್. ಮೇಲ್ಗಡೆ ಬಂದಿದ್ದೀವಿ ಇವಾಗ ನಾವು. ಸೊ ಇಲ್ಲಿ ರೆಡಿಯಾಗಿದೆ, ತೊಗೊಬಂದಿದ್ದೀವಿ. ಸೊ ಇದು ನೀಟಾಗಿ ಹಾಕ್ಕೊಳ್ತಾ ಇದ್ದೀವಿ. ಸೊ ಇದ್ರ ಮೇಲ್ಗಡೆ ಸಂಡಿಗೆ ಹಾಕೋದು. ಓಕೆ, ಬಿಸಿಲು ಆಗಬಾರ್ದು ಅಂದ್ಕೊಂಡ್ವಿ, ಒಂದು ಸ್ವಲ್ಪ ಲೈಟಾಗಿ ಬಿಸಿಲು ಐತೆ ಅಲ್ಲೇನಮ್ಮ? ಸೊ ಇದೆಲ್ಲ ಹಾಕಿ ಇವಾಗ ಸಂಡಿಗೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಆಮೇಲೆ ತೋರಿಸ್ತೀನಿ. ಅಲ್ಲೆಲ್ಲೋ ಏನೋ ಮಾಡ್ತಾಯಿದ್ದಾರೆ ಅನಿಸುತ್ತೆ. ಮೇ ಬಿ ಸೌಂಡ್ ನೋಡಿ, ಗರ್ರ ಅಂತ ಸೌಂಡ್ ಬರ್ತಿದೆ. ಮೇ ಬಿ ಹಳಿದೇನಾದ್ರು ಪ್ರಾಬ್ಲಮ್ ಇದೆ ಅನಿಸುತ್ತೆ, ಏನೋ ಮಾಡ್ತಾಯಿದ್ದಾರೆ, ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಇವಾಗ ಇದನ್ನ ಹಾಸ್ಬಿಟ್ಟು ಬೇಗ ನಾವು ಸಂಡಿಗೆ ಹಾಕಿ ಕೆಳಗಡೆ ಹೋಗೋಣ. ಆ್ಯಂಡ್ ಅವಲಕ್ಕಿ ತೊಗೊಬಂದಿದ್ದೀವಿ, ಅವಲಕ್ಕಿ ಕೂಡ ಹಾಕಬೇಕು. ಒಣ ಹಾಕ್ಬಿಟ್ಟು ಅದಕ್ಕೆ ಹೋಗೋಣ. ನಾನು ಈ ಕಡೆ ಅವಲಕ್ಕಿ ಒಣ ಹಾಕ್ಲೇನಮ್ಮ ಸೀರೆ ಮೇಲೆ? ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಸೊ ನಾನು ಮತ್ತು ಅಮ್ಮ ಸಪ್ರೇಟಾಗಿ ತೊಗೊಂಡು ಹಾಕ್ಕೊಳ್ತಾ ಇದ್ದೀವಿ ಇವಾಗ. ಸೊ ನೋಡ್ಬೋದು, ಲೈಕ್ ಸ್ವಲ್ಪನೇ ಆಗುತ್ತೆ, ಬಟ್ ಬೇಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಇಲ್ಲಲ್ಲ, ತೆಳು ಇದೆ. ಸೊ ಬೇಗ ಆಗುತ್ತೆ ಅಂದ್ಕೊಂಡಿದ್ದೀನಿ ಸಂಡಿಗೆ. ಸೊ ಬೇಗ ಹಾಕ್ಬಿಟ್ಟು ಕೆಳಗಡೆ ಹೋಗೋಣ. ಎಸ್ ಗೈಸ್, ಇದು ನೋಡುವಂತೆ ಆಮೇಲೆ ಸಖತ್ತಾಗಿರುತ್ತೆ ಅರ್ಧಂಬರ್ಧ ಒಣಗಿದ ಮೇಲೆ.
ಗೈಸ್ ಇವಾಗ ಇಲ್ಲಿ ಅವಲಕ್ಕಿ ಒಣ ಹಾಕಿದ್ವಿ ಆ್ಯಂಡ್ ಇಲ್ಲಿ ಸಂಡಿಗೆ ಆಲ್ರೆಡಿ ವಿಡಿಯೋ ಮಾಡಲೇಬೇಡಮ್ಮ. ನಾನು ಹಿಂಗೆ ನಮ್ಗೆ ಏನಾಗೋದೈತಿ, ನಾವು ನಿಮಗೆ ಕಾಂಪ್ಲಿಮೆಂಟ್ ಕೊಡ್ಲಿಕ್ಕತ್ತೀವಿ. ಇದೆಲ್ಲ ಹಿಂಗೆ ಆಗ್ತಾನೆ ನೋಡಿ ಸುಮ್ಮನೆ ಹಂಗೆ ಹಾಕು. ಇಲ್ಲೊಂದು ಗುಬ್ಬಿ ಬರುತ್ತೆ ಮಮ್ಮಿ, ಇದು ಆ ತುದಿಗೆ ಬಂದು ಕುತ್ಕೊಂತತಿ ಅಲ್ಲಿ ಇದೆ ಬಿಟ್ಟಾರಲ್ಲ. ಹಾಂ ಅಲ್ಲಿ ಬಂದು ಡೈಲಿ ಬಂದು ಕುತ್ಕೊಂತದ. ನೀವು ಅಬ್ಸರ್ವ್ ಮಾಡಿ. ಇನ್ನೊಂದು ಅರ್ಧ ತಾಸಿಗೆ ಟೈಮ್ ಎಷ್ಟು ಕಾಣವಲ್ದಲ್ಲ. 9:19 9:10 ಗಂಟೆ ಕರೆಕ್ಟ್ ಬರ್ತೈತೆ ಮಮ್ಮಿ. ಅಲ್ಲಿ ಸಣ್ಣದೊಂದು ಬಂದು ಕುತ್ಕೊಂಡ್ಬಿಡ್ತೈತಿ. ಸೊ ಗೈಸ್ ನಮ್ಮ ಸಂಡಿಗೆ ಆಯಿತು. ಸೊ ಇಲ್ಲಿ ಅವಲಕ್ಕಿ ಒಣ ಹಾಕಿದ್ವಿ. ಸೊ ಒಂದು ಸ್ವಲ್ಪ ಬಿಸಿಲಾಗಷ್ಟರಲ್ಲೇ ಆಲ್ರೆಡಿ ಹಾಕಾಯ್ತು. ನಾನು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ದೋಸೆ ತಿನ್ಕೊಬಂದೆ. ಅದು ನೋಡಿದ್ರೆ ಆಯಿತು. ಕಾಲು ಹುಷಾರು ಅಷ್ಟೇ ಗೈಸ್. ಸೊ ಇವಾಗ ಕೆಳಗಡೆ ಹೋಗೋಣ. ಕೆಳಗಡೆ ಹೋಗಿ ಮುಂದಿನ ಕೆಲಸ ಕಾರ್ಯಗಳನ್ನು ನೋಡುವ. ಅಮ್ಮಣ್ಣ ನೀರು ಹಾಕೋಣ ಗಿಡಕ್ಕೆ. ಈ ಥರ ಒಣಗಿರೋದು ಹಸಿ ಬಿಸಿ ಅಂದರೆ ಅರ್ಧ ಒಣಗಿರೋದು ಅರ್ಧ ಈ ಥರ ತೊಗೊಬಂದು ತಿಂದರೆ ಚೆನ್ನಾಗೈತೆ. ಭಾಳ ತಿನ್ಬೇಡ ಮತ್ತು ಹೊಟ್ಟೆ ತೆಗಿಬೇಕಲ್ಲ. ನಂತರ ಯಾರು ತಿಂತೀರಾ? ಕರೆಂಟ್ ಬಂತಾ? ಸೊ ನಂತರ ಯಾರ್ಯಾರು ತಿಂತೀರಾ ಕಮೆಂಟ್ ಮಾಡಿ ಗೈಸ್. ನೀವು ಇವಾಗ ನಾನು ಮೆಹಂದಿ ಹಚ್ಕೋಬೇಕು. ಸೊ ಕಲಿಸಿಟ್ಟಿದ್ದೆ ನೋಡಿ ಈ ಮೆಹಂದಿನ. ಸೊ ಮೆಹಂದಿನ ಇವಾಗ ತಲೆಗೆ ಅಪ್ಲೈ ಮಾಡಿಕೊಂಡು ಸಿಗ್ತೀನಿ ನಾನು ಅಲ್ಲಿವರೆಗೂ. ಬಾಯ್ ಗೈಸ್. ಇವಾಗ ಮೆಹಂದಿ ಹಚ್ಕೊಂಡಾಯ್ತು ಗೈಸ್. ಎಲ್ಲ ಇದು ಆಗ್ಬಿಟ್ಟಿದೆ ಫುಲ್. ಬಟ್ ಮೆಹಂದಿ ಫುಲ್ ಹಚ್ಕೊಂಡಾಯಿತು. ಫುಲ್ ಹಚ್ಕೊಂಡಿದ್ದೀನಿ. ಸ್ವಲ್ಪ ಡ್ರೈ ಆಗಬೇಕು, ಒಂದು 2 hour ಆಗಲಿ. ಸೊ 2 hour ಆಮೇಲೆ ಸ್ನಾನ ಮಾಡ್ಕೊಂಬರ್ತೀನಿ. ಹೇಗೆ ಕಾಣಿಸ್ತಾ ಇದೆ? ತುಂಬ ದಿನ ಆಗೋಯ್ತು ಅನ್ಕೋತೀನಿ ನಾನು. ಲೈಕ್ ಒಂದು ಯಾವಾಗ ಹಚ್ಕೊಂಡಿದ್ದು? ಲಾಸ್ಟ್ ಇಯರ್ ಜುಲೈ ಟೈಮಲ್ಲ. ಲಾಸ್ಟ್ ಟೈಮ್ ಜುಲೈ ಟೈಮಲ್ಲಿ ಅನ್ಕೋತೀನಿ. ಇವಾಗ ಹಚ್ಚಿರಲಿಲ್ಲ. ಒಂದು 7-8 ಮಂತ್ಸೇ ಆಗೋಯ್ತು ಅನ್ಕೋತೀನಿ ನಾನು ಹಚ್ಕೊಂಡೇ ಇರಲಿಲ್ಲ. ಸೊ ಹಾಗಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಗೈಸ್ ಅಷ್ಟೇ. ಸೊ ಒಂದು 2 hour ಆದಮೇಲೆ ಇದು ಡ್ರೈ ಆದಮೇಲೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬರ್ತೀನಿ. ಆವಾಗ ಕಲರ್ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಬಂತೀವಿ, ಓಕೆನಾ? ಸೊ ಇದು ಹಚ್ಕೊಳ್ಳೋ ಅಷ್ಟರಲ್ಲಿ ಕೈ ನೋಡಿ ಹೆಂಗಾಯಿತು. ಆ್ಯಕ್ಚುಲಿ ಗ್ಲೌಸ್ ಹಾಕ್ಕೋಬೋದು, ಬಟ್ ಸ್ವಲ್ಪ ಹೀಟೆಲ್ಲ ಇದಾಗುತ್ತಲ್ವ, ಎಕ್ಸ್ಟ್ರಾ ಆಗುತ್ತಲ್ಲ. ಸೊ ದಟ್ಸ್ ವೈ ನಾನು ಕೈಯಲ್ಲೇ ಹಚ್ಕೊಂಡ್ಬಿಟ್ಟೆ. ಓಕೆ, ಫುಲ್ ಫ್ರೆಶ್ ಅಪ್ ಆದಮೇಲೆ ಸಿಗ್ತೀನಿ. ಓಕೆ, ಬಾಯ್ ಗೈಸ್. ನಾನಿವಾಗ ಫ್ರೆಶ್ ಅಪ್ ಆಗಿ ಬಂದೆ. ಅದು ಯಾವ ಥರ ಕಲರ್ ಬಂದಿದೆ ಅಂತ ಗೊತ್ತಿಲ್ಲ. ಯೂಶ್ವಲಿ ನಾನು ಅದೇ ಮೆಹಂದಿ ಹಾಕೋದು, ಬ್ಲ್ಯಾಕ್ ಮೆಹಂದಿ ಹಾಕಲ್ಲ. ಸೊ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ಫ್ಯೂ ಮಿನಿಟ್ಸ್ ಬಾ. ಓಕೆ. ಆ್ಯಂಡ್ ಇಲ್ಲಿ ನಮ್ಮ ಮಮ್ಮಿ ಸೌತೆ ಬೀಜ ಮಾಡ್ತಿದ್ದಾರೆ. ಯಾವ ಹಿಟ್ಟಲ್ಲಿ ಮಾಡೋದಮ್ಮ ಇದು? ಇದು ಸಣ್ಣ ಉಂಡೆ ರವೆ. ಸಣ್ಣದು ಉಂಡೆ ರವೆ, ಉಪ್ಪಿಟ್ಟಿನ ರವೆ ಇರುತ್ತಲ್ಲ. ಸೊ ಈ ಥರ ಚಿಕ್ಕದಾಗಿ ಮಾಡೋದಿದೆ. ಪಾಯಸ ಮಾಡ್ತಾರೆ ಗೈಸ್. ಇದು ಒಣಗ್ಬೇಕು, ಬಿಸಿಲಲ್ಲಿ ನೀಟಾಗಿ ಒಣಗಿದಾಗ ಆವಾಗ ಪಾಯಸ ಮಾಡೋಕ್ಕೆ ಬರುತ್ತೆ. ಬೇಸಿಗೆಗಾಲದಲ್ಲ ನಾನು ಕೂತ್ಕೊಂಡು ಮಾಡ್ತಾಯಿದ್ದೆ, ಇವಾಗ ಮಾಡಿಲ್ಲ ಅಷ್ಟೇ. ಮಾಡೇನೇ ಇಲ್ಲ ಹೇಳು. ಒಂದು ಉಳ್ಳಿ ತೊಗೋಬೇಕಾದ್ರೆ ಒಂದು ಅರ್ಧ ತಾಸ್ನಾಗ ಇಂಥದ್ದೊಂದು ಉಳ್ಳಿ ಮಾಡ್ತಿದ್ದು ಗೈಸ್. ಇಷ್ಟಿಷ್ಟೇ ಮಾಡೋದು. ಬಟ್ ಅದು ನನಗೆ ಇಷ್ಟನೂ ಆಗಲ್ಲ ತಿನ್ನಲಿಕ್ಕೆ. ಅದು ಪಾಯಸ ಮಾಡಿದಾಗ ನಾನು ಎಲ್ಲಿ ತಿಂತೀನಿ? ನಂಗೆ ಅದು ಇಷ್ಟಪಡ್ತೀನಿ ನಾನು. ಒಂದು ಬಟ್ಲ ಅದು ತಿಂತೀನಿ. ಇಷ್ಟ ಇಲ್ದೇ ತಿಂತೀನಿ. ಅದು ಫೋರ್ಸ್ ಮಾಡಿದಾಗ ತಿಂತೀನಿ, ಬಟ್ ಫೋರ್ಸ್ ಮಾಡಿದಾಗ. ಬಟ್ ನಾನು ಇಷ್ಟಪಟ್ಟು ತಿನ್ನಲ್ಲ ಅದನ್ನು. ಓಕೆ, ಇದು ಇವಾಗ ಯಾವ ಥರ ಬರುತ್ತೆ ನೋಡೋಣ. ಇರಿ ಸ್ವಲ್ಪ ಡ್ರೈ ಆಗಲಿ, ತೋರಿಸ್ತೀನಿ. ಓಕೆ, ನೋಡಿ ಯಾವ ಥರ ಕಾಣಿಸ್ತಾ ಇದೆ. ರೆಡ್ ಕಾಣಿಸ್ತಾ ಇದೆನಾ? ನನಗಂತೂ ಫುಲ್ ರೆಡ್ಡಾಗಿ ಕಾಣಿಸ್ತಾ ಇದೆ ಆಲ್ಮೋಸ್ಟ್. ಸೊ ಇಲ್ಲೆಲ್ಲ ಕಾಣಿಸ್ತಾ ಇದೆ ನೋಡಿ, ಫುಲ್ ರೆಡ್ಡಾಗಿ ಕಾಣಿಸ್ತಾ ಇದೆ ನನಗೆ. ನನ್ನ ಫೇಸಿಗೆ ಮುಂಚೆ ಅಂತಲೂ ಫುಲ್ ರೆಡ್ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಒಳಗಡೆ ಅಷ್ಟು ಕಾಣಿಸ್ತಾ ಇಲ್ಲ. ನನ್ನ ಫೇಸಿಗೆ ಮುಂಚೆ ಅಂತ ನಾನು ಈ ಥರದ್ದೇ ಹಾಕ್ಕೊಳ್ತಾ ಮುಂಚೆ ಅಂತ ಅಲ್ಲ. ಆ್ಯಕ್ಚುಲಿ ಅಲ್ಲೇನಮ್ಮ ನನಗೆ ಏನು ಕೇಳ್ತಿದ್ರು, ಮುಂಚೆ ಉದ್ದ ಕೂದಲಿದ್ದಾಗ ಕೆಂಚು ಕಾಣ್ತಿತ್ತು ಕೂದಲೆಲ್ಲ. ಸೊ ಕೆಂಚು ಕಾಣಿಸಿದಾಗ ಎಲ್ಲರೂ ಏನು ಕೇಳ್ತಿದ್ರು ಅಂತ ನನಗೆ,
ಕಲರಿಂಗ್ ಮಾಡಿದರೆ ಅಂತ ಕೇಳ್ತಿದ್ರು. ಯಾಕೆ ಹಿಂಗೆ ಕೇಳ್ತಾರೆ ಅವರು, ಪಾರ್ಲರಿಗೆ ಹೋಗಿ ಮಾಡಿಸಿದ್ದೀರಾ ಅಂತ ಕೇಳ್ತಿದ್ರು ನನಗೆ. ಸೊ ಅದಕ್ಕೆ ಇಲ್ಲಪ್ಪ ನಾನು ಇರೋದೇ ಕೂದಲಿಗೆ ಅಂತ ಹೇಳ್ತಿದ್ದೆ. ಅದಾದಮೇಲೆ ನನಗೆ ನಾನು ಯಾವಾಗ ಈ ಥರ ಸ್ಟೆಪ್ ಕಟ್ಟಿಂಗು ಆಮೇಲೆ ಬಟರ್ಫ್ಲೈ ಕಟ್ಟಿಂಗ್ ಎಲ್ಲ ಮಾಡಿಸ್ತಾ ಇದ್ದೆ. ಸೊ ಕೆಳಗಡೆದೆಲ್ಲ ನನಗೆ ಆ ಕಲರಿಂಗ್ ಹೋಗ್ತಾಯಿತ್ತು. ಸೊ ಆಲ್ಮೋಸ್ಟ್ ಎಲ್ಲರೂ ಆ ಕಲರಿಂಗ್ನ ನನ್ನ ಫೇಸಿಗೆ ಆ ಕಲರೇ ತುಂಬ ಮ್ಯಾಚ್ ಆಗ್ತಾಯಿದೆ. ಮುಂಚೆ ಅಂತ ನಿಮ್ಗೆ ಹುಟ್ಟಿದಾಗಿಂತಲೂ ಆ ಕಲರ್ ಇದೆ ಅಂತ ಹೇಳ್ತಿದ್ದೀರಾ. ಸೊ ತುಂಬ ಮ್ಯಾಚ್ ಆಗ್ತಿದೆ ಅಂತ ಹೇಳ್ತಾ ನಾನೇನು ಮಾಡಿಬಿಟ್ಟೆ, ಮುಂಚೆ ನಾವೇನು ಮಾಡ್ತಿದ್ವಿ ಅಂತಂದರೆ ಏನಮ್ಮ ಪಾಲಕ್ ಸೊಪ್ಪು, ಅದು ಏನೇನು ಸೊಪ್ಪು, ಅಲೋವೆರಾ ಅದೆಲ್ಲನೂ ನಾವೇನು ಮಾಡ್ತಿದ್ವಿ, ಆ ಒಂದು ಮೆಹಂದಿಗೆ ರುಬ್ಬುತ್ತಿದ್ವಾ. ಹಾಂ, ನಾನು ಮೆಹಂದಿದು ಹೇಳ್ತಿದ್ದೆ. ಮೆಹಂದಿಗೆ ರುಬ್ಬಿ ಹಾಕ್ಬಿಟ್ಟು ತಲೆಗೆ ಹಚ್ಕೋತಿದ್ವು. ಬೆಳಗ್ಗೆ ಹಚ್ಕೊಂಡ್ರೆ ಈವ್ನಿಂಗು ಸ್ನಾನ ಮಾಡೋ ಥರ. ಆಯಿತಾ, ಒಂದು ನಿಮಿಷ, ಕೈ ನೋವ್ತೈತೆ. ಶಿಫ್ಟ್ ಟು ದಿಸ್ ಕೈ. ಸೊ ಹಚ್ತಾ ಇದ್ವಿ. ಸೊ ಆವಾಗ ಏನು ಅನ್ನಿಸ್ತು ಅಂತಂದರೆ, ಆವಾಗ ನನಗೆ ಬ್ರೌನೇ, ಲೈಕ್ ನನ್ನ ಕೂದಲು ಕೆಂಜೆ ಇರ್ತಿತ್ತಲ್ವ, ಸೊ ರೆಡ್ ಆಗಿ ಇರ್ತಿತ್ತಲ್ಲ. ಸೊ ಆವಾಗ ಏನಾಗ್ತಿತ್ತು ಅಂತಂದರೆ ಅದು ಹಚ್ಚಿದ್ರೂ ಕಾಣಿಸ್ತಾ ಇರಲಿಲ್ಲ. ಸೊ ನಾನು ಯಾವಾಗ ಈ ಥರದ ಕಟ್ಟಿಂಗ್ ಎಲ್ಲ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಆವಾಗ ಕಲರ್ ಹೋಗ್ಬಿಟ್ಟು ನಂಗೆ ಬ್ಲ್ಯಾಕಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಬ್ಲ್ಯಾಕ್ ಆಗಿ ಸ್ಟಾರ್ಟ್ ಆದಾಗ ಅಲ್ಲೇ ಬಂದ್ರಿ ನೀವು ಅದ್ರಾಗ ಬ್ಯಾಕ್ ಇದನ್ನ ಓಪನ್ ನಾನು ವಿಡಿಯೋ ಮಾಡ್ತಿದ್ನ, ನೀವು ಬಂದ್ರಲ್ಲ ಅದಕ್ಕೆ ಅವ್ರನ್ನೂ ತಗೊಂತಂದ್ರು. ಸೊ ಎಲ್ಲಿಗೆ ಬಿಟ್ಟಿದ್ದೆ, ಈ ಥರ ಶಾರ್ಟ್ ಹೇರ್ಸ್ ಮಾಡಿದಾಗ ನನಗೆ ಆ ಕಲರಿಂಗ್ ಹೋಗ್ತಾ ಬ್ಲ್ಯಾಕಿಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ಲೈಟ್ ಬ್ಲ್ಯಾಕ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಆಮೇಲೆ ಇದು ಹಚ್ಚಿದಾಗ ನನಗೊಂದು ಸ್ವಲ್ಪ ತಂಪು ಅನಿಸ್ತಾಯಿತ್ತು, ಉಷ್ಣ ಎಲ್ಲ ಹೋದಂಗೆ ಅಂತ ಫೀಲ್ ಅನ್ನಿಸ್ತಾಯಿತ್ತು ನನಗೆ. ಸೊ ದಟ್ಸ್ ವೈ ನಾನು ಅವಾಗಿಂತ ಮತ್ತೆ ಸ್ಟಾರ್ಟ್ ಮಾಡಿದೆ. ಬಟ್ ನಾನು ಇಯರ್ಲಿ 2 ಟೈಮ್ಸ್ ಹಾಕ್ತೀನಿ ಅಷ್ಟೇ. ಬಟ್ ಈ ಸರಿ ಯಾಕೆ ಇಷ್ಟೊಂದು ರೆಡ್ಡಿಶ್ ಬಂದೈತೆ ಗೊತ್ತಿಲ್ಲಪ್ಪ. ನೋಡಮ್ಮ ಎಷ್ಟು ರೆಡ್ ಆಗೈತೆ ಅಲ್ವಾ, ಫುಲ್ ರೆಡ್ಡಿಶ್ ಬಂದೈತೆ. ಈ ಸರಿ ಫುಲ್ ರೆಡ್ ಬಂದುಬಿಟ್ಟಿದೆ ಗೈಸ್. ಸೊ ಇದು ನನ್ನ ಒಂದು ಹೇರ್ ಕತೆ. ಬಟ್ ನನಗಿವಾಗ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾಯಿದೆ. ಸೊ ಈ ಹೇರ್ ಫಾಲಿಗೆ ನಾನು ಏನಾದರೂ ಒಂದು ಮನೆ ಮದ್ದಾರು ಮಾಡ್ಕೋಬೇಕು, ಇಲ್ಲ ಅಂತಂದರೆ ಸ್ಟ್ರಾಂಗ್ ಆಗಿರೋವಂಥದ್ದು ಏನಾದರೂ ಒಂದು ಅಪ್ಲೈ ಮಾಡ್ಕೊಳ್ಳೇಬೇಕು. ಸೊ ಮುಂಚೆ ನಮ್ಮ ಮಮ್ಮಿ ನಾನು ಸಣ್ಣವರಿದ್ದಾಗ ಏನೋ ಹಚ್ತಾ ಇದ್ರು ಅಂತಪ್ಪ. ಏನಮ್ಮ, ಯಾವ ಎಣ್ಣೆ? ಎಳ್ಳೆಣ್ಣೆ. ಸೊ ಎಳ್ಳೆಣ್ಣೆ ಹಚ್ತಿದ್ರಂತೆ, ಸ್ಟ್ರಾಂಗ್ ಇತ್ತು, ತುಂಬ ಉದ್ದ ಬರ್ತಿತ್ತು ಕೂದಲು. ಇವಾಗೂ ಹಚ್ಚಮ್ಮ, ಬಟ್ ಹೀಟ್ ಅಲ್ವಾ ಅದು, ಬಟ್ ಹೀಟ್ ಗಾಯ್ಸೋದು. ಸೊ ಇವಾಗ ಆಗಲ್ಲ ಹಚ್ಕೊಳ್ಳೋಕ್ಕೆ ಅದನ್ನು. ಅಗಸಿ ಬೀಜ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಎದ್ದು ರುಬ್ಬಿ ಅದ್ರ ಹಾಲು ತಕ್ಕೋಬೇಕು. ಅದ್ರ ಹಾಲು ತಕ್ಕೊಂಡು ಫುಲ್ ನೀಟಾಗಿ ತಲೆ ಬಾಚ್ಕೊಂಡು ಹಳ್ಳಿ ಒಳಗೆ ಎತ್ತೆದ್ದಿ ಹಿಂಗೆ ಡಿಪ್ ಮಾಡ್ಬೇಕು ತಲೆ. ಅದು ಆಲ್ಪ್ಸ್ದವ್ರು ಮಾಡ್ತಾರಲ್ಲ ಆ ಥರ. ಅಂದ್ರೆ ಅದು ಅವರೆಲ್ಲ ಕೆಮಿಕಲ್ ಎಲ್ಲ ಇರ್ತೈತೆ, ಅದು ಕುದಿಸಿ ಮಾಡೋದು. ಇದು ಪ್ಯೂರ್ ಇರ್ತೈತಲ್ಲ, ಹಂಗಾಗಿ ಈ ಥರ ಹಚ್ಚು ಅಂತ ಹೇಳಿ ಗೈಸ್. ನಾನು ಮೆಹಂದಿ ಹಚ್ಕೊಂಡೆ, ಕೈ ಉಳಿದಿತ್ತು ಅಂತ ನಮ್ಮ ಮಮ್ಮಿ ತಲೆಗೆ ಹಾಕಿದ್ದೀನಿ. ಆ್ಯಕ್ಚುಲಿ ನಮ್ಮ ಮಮ್ಮಿ ನಾಳೆ ಹಚ್ಕೋತಾರಂತೆ, ಇವತ್ತು ಹಚ್ಕೊಳ್ಳಿಲ್ಲ. ಸೊ ಅವರು ಬೇರೆ ಥರ ರೆಮಿಡಿ ಮಾಡ್ಕೋತಾರೆ. ಲೈಕ್ ಓವರ್ ನೈಟ್ ಎಲ್ಲ ಪೂರ್ತಿಯಾಗಿ ಅದು ನೆನೆಸಿಟ್ಬಿಟ್ಟು ಆಮೇಲೆ ಅದನ್ನ ಮಾರ್ನಿಂಗ್ ಹಚ್ಕೋತಾರೆ. ಸೊ ನಾನು ಹಾಗಲ್ಲ, ಒಂದು ಹಾಫ್ ಆನ್ ಅವರ್ ಇಟ್ಟಿರ್ತೀನಿ ಅಷ್ಟೇ. ಹಾಫ್ ಆನ್ ಅವರ್ ಇಟ್ಬಿಟ್ಟು ನೆಕ್ಸ್ಟ್ ನಾನು ಅದನ್ನು ಹಚ್ಕೋತೀನಿ ಅಷ್ಟೇ. ನೋಡಿ ಗೈಸ್, ನನ್ನ ಹೇರ್ಸ್ ಯಾವ ಥರ ಇದಾಗ್ತದೆ ಕಾಣಿಸ್ತಾ ಇಲ್ಲ. ನನ್ನ ಹೇರ್ಸ್ ಯೂಶ್ವಲಿ ಕಾಣಿಸಲ್ಲ ನೋಡಿ, ತುಂಬಾ ತಿನ್ನಾಗಿರುತ್ತೆ ನಂದು ಹೇರ್ಸು, ತುಂಬ ತಿನ್ನು. ನನ್ನ ಹೇರ್ಸ್ ತುಂಬ ಜನ ಇಷ್ಟಪಡ್ತಾರೆ, ಬಟ್ ನನಗೆ ಇಷ್ಟ ಆಗಲ್ಲ. ಯಾಕೆ ಅಂತಂದರೆ ಕೂದಲಿದ್ರೆ ಸ್ಟಾರ್ಟ್ ಆಗಿಬಿಟ್ರೆ ನಮ್ಮ ಮಮ್ಮಿ ಥರ ಇರಬೇಕು ಗೈಸ್ ಕೂದಲು. ಯಾಕೆ ಗೊತ್ತಾ? ಸೊ ಅವರು ಎಣ್ಣೆ ಹಚ್ಚಿದ್ರೆ ಕಾಣಿಸುತ್ತೆ, ಬಟ್ ನಾನು ಎಣ್ಣೆ ಹಚ್ಚಿದ್ರೂ ಕಾಣಿಸಲ್ಲ ನನ್ನ ಹೇರ್ಸಿಗೆ ಅಷ್ಟೇ. ಇವಾಗ ನಾನು ಮೇಲ್ಗಡೆ ಬಂದಿದ್ದೀನಿ. ಸೊ ನಮ್ಮ ಒಂದು ಸೆಂಡಿಗೆ ನೋಡಿ ಹೇಗಾಗಿದೆ. ಆಲ್ಮೋಸ್ಟ್ ಇಲ್ಲಿ ಮಿಡ್ಲೆಲ್ಲ ಖಾಲಿಯಾಗಿದೆ ಗೊತ್ತಾ. ಇಲ್ಲಿ ಇಷ್ಟು ಸ್ಪೇಸ್ ಬಂದಿದೆ ಅಲ್ವಾ, ಅದಕ್ಕೆ ಕಾರಣ ನಾನು ಈ ಥರ ಬಿಡ್ಸ್ಕೊತೀನ, ಹೀಗಿರುತ್ತಾ. ನಂಗೆ ತುಂಬ ಇಷ್ಟ, ಅದಕ್ಕೆ ನಾನು ಹಿಂದ್ಗಡೆ ಸಣ್ಣ ಹೇಗೆ ಕಾಣಿಸ್ತದ ನೋಡಿ. ಸೂಪರ್ ಅಲ್ಲ, ಸಕ್ಕತ್ತಾಗಿ ಕಾಣಿಸ್ತದೆ.
ಗೈಸ್ ಏನಾಯಿತು ಗೊತ್ತಾ, ಆ್ಯಕ್ಚುಲಿ ನಾನು ಅವಲಕ್ಕಿ ಮಾಡಿದ್ದೆ, ಪೇಪರ್ ಅವಲಕ್ಕಿ. ಫಸ್ಟ್ ಟೈಮ್ ನಮ್ಮ ಮಮ್ಮಿ ಮಾಡಿರೋ ಥರ ಆಗಿದ್ದು, ಸಖತ್ತಾಗಿತ್ತು. ವೀಡಿಯೋ ಮಾಡೋದನ್ನೇ ಬಿಟ್ಟೆ, ಮರ್ತೋದೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಸೂಪರಾಗಿತ್ತು. ಸೊ ಬೆಳಗ್ಗೆ ಅವಲಕ್ಕಿನ ಬಿಸಿಲಲ್ಲಿ ಒಣ ಹಾಕಿದ್ದೆಲ್ಲ, ಸೊ ಅದರಲ್ಲಿ ಮಾಡಿದ್ದೆ, ಸೂಪರಾಗಿ ಬಂದಿತ್ತು. ಮತ್ತೊಂದು ಸರಿ ಇಲ್ಲ ಬಿಟ್ಟಿಲ್ಲ. ಸೊ ಮತ್ತೊಂದು ಸರಿ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಅಷ್ಟು ಸಕ್ಕತ್ತಾಗಿತ್ತು. ಸೊ ನಮ್ಮ ಮಮ್ಮಿ ಮಾಡಿರೋ ಥರ ಇತ್ತು. ಆ್ಯಂಡ್ ಅಷ್ಟೇ ಗೈಸ್. ನಿಮ್ಮ ಮಾಲ್ನ ಸಿಗ್ತಾವನು ಅವಲಕ್ಕಿ ಈ ಥರ ಮಾಲ್ ಡಿಮಾರ್ಟ್ ಪೇಪರ್ ಅವಲಕ್ಕಿ ಸಿಗ್ತೈತಿ, ಸಿಗಲ್ಲ ಈ ಥರ ಸಿಗಂಗಿಲ್ಲ. ಮತ್ತೆ 2 kg ಒಯ್ದಿಟ್ಕ 1 kg ಒಯ್ದಿಟ್ಕ ಕಡಿಕೆ ತಗೊಂಡೋಗ್ಬೇಕು. 4 ರವೆ ಇಡ್ಲಿ ರವೆ ಗೈಸ್ ಅಲ್ಲಿ ತೊಗೊಂಡು ಹೋದ್ರೆ ನನಗೆ ಏನಾಗುತ್ತೆ ಗೊತ್ತಾ, ನೆನಪೇ ಇರಲ್ಲ ಮಾಡ್ಕೊಂಡು ತಿನ್ಲಿಕ್ಕೆ. ಬರೀ ಊಟ ಅಡಿಗೆ ಅದೇ ಮಾಡಿರ್ತೀನಿ, ಟಿಫಿನ್ಸ್ ಈ ಥರ ಎಲ್ಲ ಮಾಡಿರೋದೇ ಇಲ್ವಲ್ಲ. ಸೊ ಅವಾಗ ನೆನಪಾಗಲ್ಲ. ಈ ಸರಿ ತೊಗೊಂಡು ಹೋಗೋಣ, ಸೂಪರಾಗಿರುತ್ತೆ, ಸಖತ್ತಾಗಿರುತ್ತೆ. ಎಸ್ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ, ನಿಮ್ಮ ಒಂದು ಲೈಕ್ ಹಾಗೆ ಒಂದು ಕಾಮೆಂಟ್ ನನಗೆ ಒಂದು ಸ್ಫೂರ್ತಿನ ಕೊಡುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಲವ್ ಯು ಆಲ್. ಕಮೆಂಟ್ಸ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಎನ್ಕರೇಜ್ ಮಾಡಿರಿ. ಆಮೇಲೆ ನನ್ನ ಮಗಳಿಗೆ ಆಶೀರ್ವಾದ ಮಾಡಿರಿ. ಅಷ್ಟೇ ಗೈಸ್, ಲವ್ ಯು ಆಲ್, ಬಾಯ್, ಗುಡ್ ನೈಟ್.